ಈ ಮೂವಿ ಸಾಯಿ ಪಲ್ಲವಿದು ಮೂವಿ ಇದು. ನಾಗಾರ್ಜುನ ಅದನ್ನಲ್ಲ ಅವನ ಮಗ ಮಾಡಿದ್ದಿದು. ತೇಜನ್ ನಾಗಾರ್ಜುನ ಅನ್ನೋ ಭಾರಿ ಮಸ್ತ್ ಐತಿ ಮೂವಿ ಇದು. ಮೊನ್ನೆ ರಿಲೀಸ್ ಆಗೈತಿ. ಸಖತ್ ಐತಿ ಮೂವಿ. ಕತೆ ಸ್ಟಾರ್ಟ್ ಆಗೋದು ಎಲ್ಲಿ, ನನ್ನ ಫಸ್ಟ್ ಅವಳಿಗೆ ಮದುವೆ ನೋಡಕ್ಕಂತ ಒಂದು ಹುಡುಗ ಬರ್ತಾನೆ. ಸಾಯಿ ಪಲ್ಲವಿನ ಅಲ್ಲಿ ಹುಡುಗ ನೋಡಕ್ಕೆ ಬಂದಾಗ ಎಲ್ಲ ನೋಡ್ಕೊಂತಾರ. ಸಾಯಿ ಪಲ್ಲವಿನ ಇಷ್ಟಪಟ್ಟವಂತಾರ ಅಂತ ಎಲ್ಲ ಕಡೆ ಊರೆಲ್ಲ ಹಬ್ಬಿರ್ತೈತಿ. ಅವಾಗ ಬಂದ ಹುಡುಗ ನೋಡ್ಕೊಂಡು ಹೊಕ್ಕಾನ. ಆಕಿನ ನೋಡ್ಕೊಂಡು ಹೋದಾಗ ಹುಡುಗನ ನೋಡಕ್ಕೆ ಬಂದಾಗ ಒಂದು ಮಾತು ಹೇಳ್ತಾಳೆ, ನಾನು ಒಂದು ಮಾತಾಡೋದೈತಿ ಹುಡುಗನ ಜೊತೆಗೆ, ಮಾತಾಡೋ ಪರ್ಮಿಷನ್ ಕೊಡ್ತೀರೇನ ಅಂತ. ಆವಾಗ ಹುಡುಗ ಒಪ್ಕೊಂಡು ಹೊಕ್ಕಾನ. ಏನು ಮಾತಾಡಬೇಕು ಅಂತಾನ. ಇಲ್ಲ, ನಾನು ಒಬ್ಬ ರಾಜು ಅನ್ನೋನ ತುಂಬಾ ಇಷ್ಟಪಡೋ ಹೊಂದನಿ. ಅವ ಇಲ್ಲಿಲ್ಲ ಅಂದ್ರೆ ಬೋಟ್ನ್ಯಾಗ ಕೆಲಸ ಮಾಡ್ತಾನೆ. ಹೋದ್ರೆ 6 ತಿಂಗಳಿಗೆ ಒಮ್ಮೆ ಬರ್ತಾನೆ. ಅವ್ನಿಗೆ ಹೇಳಿ ನಾ ಮದುವೆ ಆಗ್ಬೇಕು. 3 ವಿಷಯಗಳು ಅದಾವು. ಅವ್ನಿಗೆ ಹೇಳಿದ ಮ್ಯಾಕ ನನಗೆ ನೆಮ್ಮದಿ. ಅವ್ನಿಗೆ ಹೇಳಿ ನಾನು ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ನಾ ಆಗಂಗಿಲ್ಲ ಅಂತ ಹೇಳ್ತಾನೆ. ಆ ಹುಡುಗ ಮಕ್ಳು ಗಾಬರಿ ಹಾಕಾನ. ಕನ್ಯೆ ನೋಡಕ್ಕೆ ಬಂದ. ಇಲ್ಲ, ನೀವು ಲವ್ ಮಾಡ್ತೇನೆ ಅಂದ್ರೆ ಹೇಳಿದ್ರೆ ಮತ್ತು ನನ್ನ ಮದುವೆ ಹಾಕೋ ಅಂತಂದ್ರೆ, ಇಲ್ಲ ನಾನು ಅವನ್ನ ಮರ್ತಾನೆ, ಅವ್ನು ಮರೆತುಬಿಟ್ಟೇನೆ. ಅವ್ನಿಗೆ ಹೇಳಿ ನಾ ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಅವ್ನು ಬಂದಿಲ್ಲ. 6 ತಿಂಗಳಿಗೊಮ್ಮೆ ಬರ್ತಾನೆ. ಅವ್ನು ಬರೋಕ್ಕಿನ್ನ 2 ತಿಂಗಳೈತಿ. ಬಂದ್ಮ್ಯಾಗ ಹೇಳಿ ನಾ ಮದುವೆ ಹಾಕನಿ ಅಂತಾನೆ. ಹಂಗಾದ್ರೆ ಒಪ್ಪಿಗೆ ಆದ್ರೆ ನೀವು ಮದುವೆ ಆಗ್ರಿ, ಇಲ್ಲಾಂದ್ರೆ ಬ್ಯಾಡ್ರಿ ಅಂತಾನೆ. ಹುಡುಗ ಒಪ್ಪಿಗೆಂದು ಹೋಗ್ತಾನೆ. ಹೋಗಿ ಮಾರನೇ ದಿನ ಬರ್ತಾನೆ. ಅವಾಗ ಆಕಿ ಹೆಂಗೆ ಲವ್ ಆಯ್ತು ಏನಂತ ಹೇಳ್ತಾರೆ. ಇಲ್ಲ, ನಮ್ಮೂರೊಳಗೆ ನಾ ಚೆನ್ನಾಗಿರ್ತಂದೆ ಇಷ್ಟಪಟ್ಟು ಚೆನ್ನಾಗಿರ್ತಂದು ನಂಗೆ ಪರಿಚಯ. ಅವಾಗಿಂದನೇ ಲವ್ ಅಂತ ನಾವು ಅಂತ ಹೇಳ್ತಾರೆ. ಆ ಹೇಳಿದ ಮ್ಯಾಕ ಅವಾಗ ಹೆಂಗೆ ಲವ್ ಸ್ಟಾರ್ಟ್. ಇಲ್ಲ, ನಾವು ನದಿ ಒಳಗೆ ಹಿಂಗೆ ಮೀನು ಹಿಡಿಯೋಕೈತಿ. ಅವಾಗಿಂದ ಪರಿಚಯ. 6 ತಿಂಗಳಿಗೊಮ್ಮೆ ಹೋಗಿ ಬರ್ತಾಯಿದ್ದ. ನಮ್ಮ ಮನೆ ಅಪ್ಪಾಗ ಏನರ ಆತ ಬರ್ರು. ನಮ್ಮ ಊರಿನೊಳಗೆ ಯಾರಿಗಿರ ಏನಾತಂದ್ರೆ ಅವನು ಬಂದು ನಿಂತ್ಕೊಂತ. ನಮ್ಮ ಮುಖಂದ್ರ ಮುಂದೆ ಅವನು ಬಂದು ನಿಂತ್ಕೊಳೋದು, ಅವನು ಮಾತಾಡೋದು ಎಲ್ಲನೂ ಮಾಡ್ತಾನೆ. ಅವ ಎಲ್ಲರಿಗೂ ಇಷ್ಟ ಆದ. ಹೋದ ಪಡಿಗೆ ನಮ್ಮ ಅಪ್ಪಾಜಿಗೆ ಇಷ್ಟ ಆದ. ಆಮ್ಯಾಕ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆದ. ಅವ್ರ ಮನೆಯಾಗ ಅವ್ರ ತಾಯಿ ತಿರ್ಕೊಂಡಾಗ ಎಲ್ಲನೂ ಇದಾಗ್ಬಿಡ್ತು. ಆಮ್ಯಾಕ ಭಾಳ ಇಷ್ಟ ಆಯ್ತು. ಎಲ್ಲರಿಗೂ ಇಷ್ಟ ಆದವ. ಅದಕ್ಕೋಸ್ಕರ ನಾನು ಅವ್ನ ಇಷ್ಟಪಟ್ಟೆ ಅಂತ ಹೇಳ್ತಾನೆ. ಮತ್ತು ನೀವನ್ನ ಬೇಡ ಅನ್ನೋಕ್ಕೆ ಕಾರಣ ಏನು ಅಂತಾನೆ. ಬೇಡ ಅನ್ನೋಕ್ಕೆ ಕಾರಣ ಹೇಳ್ತಾಳೆ ಅವಾಗ. ಯಾಕಂದ್ರೆ ಒಂದು ಸಲ ಸಣ್ಣಾಗಿರ್ತಾಗ ಅವ್ರ ಅಪ್ಪಾಜಿ ಬೋಟಿಗೆ ಹೋಗಿರ್ತೈತಿ 6 ತಿಂಗಳು ಅನ್ನೋದ್ರಾಗ. 6 ತಿಂಗಳ ಮಟ್ಟ ಬರೋಕ್ಕಾಗಲ್ಲ. ಬೋಟಿಗೆ ಹೋದ್ರೆ ಮೀನು ಹಿಡಿಯಾಕಂತ ಹೋದ್ರೆ 6 ತಿಂಗಳ ಮಟನೂ ಕಾಯಬೇಕು. ಅವಾಗ ಏನಾಗ್ಬಿಡ್ತಿ, 6 ತಿಂಗಳ ಆದ್ಮ್ಯಾಕ ಅವ್ರಪ್ಪ ಬರ್ತಾನೆ. ಅವ್ರ ತಾಯಿ ಇರಂಗೇ ಇಲ್ಲ, ಸತ್ತು ಹೋಗ್ಬಿಡ್ತೈತಿ. ಅವ್ರ ಅಕ್ಕನ ಮನೆಯಾಗ ಇರ್ತಾಳೆ. ಅವಾಗ ಅವರ ಅಪ್ಪ ಹೇಳ್ತಾನೆ ಆಕಿ, ನೋಡಮ್ಮ, ಬೋಟಿಂಗ್ ಕೆಲ್ಸಕ್ಕೆ ಹೋದ್ರೆ ನಮ್ಮ ಫ್ಯಾಮ್ಲೀಸ್ ಎಲ್ಲ ಕಳ್ಕೊಬೇಕಾಕೈತಿ. ದುಡ್ಡು ಏನೋ ಸಿಗ್ತೈತಿ, ನಾವು ಫ್ಯಾಮ್ಲೀಸ್ನೆಲ್ಲ ಕಳ್ಕೊಬೇಕಾಕೈತಿ. ನಾವು ಹೊತ್ತಿಂದ ನಿನ್ನ ಯಾರು ನೋಡ್ಕೋಬೇಕಂದು ಹೋಗಿಲ್ಲ ಅಂತ ಅಪ್ಪಾಜಿ ಸಾಯಿ ಪಲ್ಲವಿ ಹೇಳ್ತಾರೆ. ಅದು ಅವ್ನಿಗೆ ಇಷ್ಟ ಆಗೈತಿ. ಅದು ಆಕೆ ಏನಂತಾಳೆ, ಇಲ್ಲ, ನನ್ನ ಹುಡುಗನು ಹಿಂಗೂ ನನ್ನ ಮಾತಿಗೆ ಮೀರಿ ಹೋಗ್ಬಿಟ್ಟಾನ, ಅದಕ್ಕೆ ನಾನು ಮದುವೆ ಹಾಕೊಲ್ಲೆ ಅಂತಾನೆ. ಅವ್ನು ಹೇಳಿದ್ರೆ ನೀವು ಅಂತ. ಇಲ್ಲ, ಹೇಳಿಲ್ಲ. ಬಂದಾಗ ಆಕೆ ಅವಾಗ ಹೇಳಕ್ಕಂತ ಹೋಗ್ತಾಳೆ. ಆಯ್ತಗ ನಾನು ಹೋಗಂಗಿಲ್ಲ ಅಂತ ಪ್ರಾಮಿಸ್ ಮಾಡಿ ನೈಟೆಲ್ಲ ಜೊತೆಗಿನ ಇರ್ತಾನೆ. ಇದ್ದ ಮ್ಯಾಕ ಆಮ್ಯಾಕೆ ಹೋಗೋ ದಿನ ಏನಾಗ್ಬಿಡ್ತೈತಿ, ಅವ ಎಲ್ಲ ಒಪ್ಕೊಂಬಿಟ್ಟಿರ್ತಾನೆ. ಮನ್ಯಾಗ ಎಲ್ಲರ್ಕಿ ಹೇಳಿ ಒಪ್ಕೊಂಡು ನಾವು ಹೋಗ್ಕನಿ ಅಂತ ಎಲ್ಲರೂ ಗ್ರೂಪ್ನಾಗೆಲ್ಲ ಹೇಳ್ಬಿಟ್ಟಿರ್ತಾನೆ. ಇಲ್ಲಾಂದ್ರೆ ಈ ಊರನ್ನ ಮುಂದುವರ್ಸೋಕ್ಕಾಗಂಗಿಲ್ಲ ಅಂತ ಹೇಳಿ ಮನೆಯಾಗೆಲ್ಲ ಇದು ಮಾಡ್ಕೊಂಡು ಬಂದಿರ್ತಾನೆ. ಅವಾಗ ಸಾಯಿ ಪಲ್ಲವಿ ಇಲ್ಲ, ನಾ ಹೋಗಲ್ಲ ಅಂತ ಭಾಷೆ ಕೊಟ್ಬಿಟ್ಟಿರ್ತಾನೆ. ಭಾಷೆ ಕೊಟ್ಟ ಏನಾಗೈತಪ್ಪ ಅಂದ್ರೆ, ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ, ಇಲ್ಲ ಹೋಗೋಕೆ ಬೇಕು ಬೆಳಗ್ಗೆ, ಅಷ್ಟರೊಳಗೆ ನೀ ಏನು ಮ್ಯಾನೇಜ್ ಮಾಡಿ ಬಾ ಅಂತ ಹೇಳ್ತಾರೆ. ಅವರೊಬ್ಬರ ಜೊತೆಗೆ ಕುತ್ಕೊಂಡು ಮಾತಾಡ್ಕೊಂತ ಹಂಗೆ ಮಾಡ್ಕೊಂಬಿಟ್ಟಿರ್ತಾರೆ. ನೀವು ಹೋಗಲ್ಲೋದಲ್ಲ ಅಂತೇಳಿ ಸಾಯಿ ಪಲ್ಲವಿ ಅವನ್ನ ಚೈತನ್ಯನ ಬಿಡಂಗಿಲ್ಲ, ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾ. ಹೆಂಗಾರು ಮಾಡಿ ತಪ್ಪಿಸ್ಕೊಂಡು ಅಲ್ಲಿಂದ ಬಂದು ಬೆಳಿಗ್ಗೆ ಟ್ರೈನ್ ಹತ್ತ ಕುಂತಿರ್ತಾನೆ. ಅದು ಸಾಯಿ ಪಲ್ಲವಿ ನಿಂತ್ಕೊಂಡು ಬೋಟಿಂದ ಮಾರ್ಕ್ ಮಾಡ್ಬಿಡ್ತಾಳೆ. ಅಯ್ಯಯ್ಯೋ, ಹೊಂಟಾರ ಇವರು, ನನ್ನ ಮಾತು ಕೊಂಟು ಹೊಟ್ಟಾನಿವ ಅಂತ. ಹಂಗೆ ಓಡಿ ಬರ್ತಾಳೆ. ಓಡಿ ಬಂದಕ್ಕನ
ಅವನು ಟ್ರೈನ್ ಹತ್ತಾಕ ಕುಂತಿರ್ತಾಳೆ. ಅವಾಗ ಬಂದಾಕಿ ಜಗಳ ಮಾಡಾಕಂತ, ನಾನು ಹೇಳಿದ್ದಲ್ಲ ನೀವು ಹೋಗಂಗಿಲ್ಲ ಅಂತ ಹೇಳಿದ್ದಿ, ಭಾಷೆ ಕೊಟ್ಟಿದ್ದಿ, ಹೆಂಗೆ ಹೊಂಟಿ ನೀನು, ನನ್ನ ಮಾತು ಹೆಂಗೆ ಮೀರಿದ್ದೀನಿ ಅಂತ ಜಗಳ ಮಾಡಾಕಂತ. ಇಲ್ಲ ನಾವು ಹೋಗಲಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಂಗಿಲ್ಲ, ಅದನ್ನು ನಂಬಿಕೆ ಜೀವನ ಮಾಡಾಕಂತೀವಿ, 6 ತಿಂಗಳಿಗೆಲ್ಲ ಕೂಡ ಯಾರು ಹಾಕ್ತಾರೆ, ನಾವು ಹೋಗಬೇಕು ಹಂಗೆ ಹಿಂಗೆಲ್ಲ ಹೇಳ್ತಾನೆ. ಇಲ್ಲ ಕೇಳಂಗಿಲ್ಲ, ನಾ ಇಲ್ಲೇ ಎಲ್ಲರೂ ಕೆಲಸ ಮಾಡ್ಕೊಂತಿರು, ನಂಗೆ ಬ್ಯಾಡ ನೀವು ಹೋಗೋದು ಅಂತ ಹೇಳ್ತಾರೆ. ಆಕೆ ಮಾತು ಅವ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೋದ, ಅವ ಕೇಳಂಗಿಲ್ಲ, ಇಲ್ಲ ನಾ ಹೋಗ್ಬೇಕು ಅಂತ. ಆಮ್ಯಾಕೆ ಇಬ್ಬಕ್ಕೆ ಲಾಸ್ಟ್ ಮೂಮೆಂಟಿಗೆ ಆಕೆ ಮಾತಾಡಂಗೆ ಏನು ಸ್ವಲ್ಪ ಮಾತಾಡಿ ನಾವು ಹೋಗಿ ಬರ್ತೇನೆ ಒಳ್ಳೇದಾಗತ್ತೆ ನನಗಂದು. ಇಲ್ಲ ಅಂತ ಆ ಕಡೆವರೆಗೂ ಮಾತಾಡೋಕೆ ಟ್ರೈ ಮಾಡ್ತಾನೆ. ಮಾತಾಡ್ಸಲ ಟೈಮ್ ಹೊಂಟಿರ್ತೈತಿ, ಓಡಿ ಹತ್ಕೊಂಡು ಹೊಕ್ಕ. ಅವಾಗ ದಿನಾನು ಫೋನ್ ಟ್ರೈ ಮಾತಾಡ್ತಾಳೆ, ಈಗ ಫೋನ್ ಎತ್ತಂಗಿಲ್ಲ. ಇಬ್ಬರು ಜಗಳ ಮಾಡಿರ್ತಾರಲ್ಲ ಸಿಟ್ಟಿ, ಫೋನ್ ಎತ್ತಂಗಿಲ್ಲ ಯಾವುದೋ ಹೋಗ್ಬಿಡ್ತಾಳೆ. ಅಲ್ಲಿ ಏನಾಗ್ಬಿಡ್ತೈತಿಪ್ಪ ಅಂದ್ರೆ ಬೋಟಿನ ಒಳಗೆ ಬೋಟಿಂದ ಇದು ತಪ್ಪಿರ್ತೈತಿ. ಸಣ್ಣ ಬೋಟು ದೊಡ್ಡ ಬೋಟು ಮೀನಾನ ಟ್ರಾನ್ಸ್ಫರ್ ಮಾಡೋಕ್ಕಾರೆ ಬೋಟಿಂದ ಇದು ತಪ್ಪಿರ್ತೈತಿ. ಒಂದು ಹುಡುಗ ಬೋಟಿನ ಒಳಗೆ ಬಿದ್ದ ಸಾಯಕೊಂಡು ಹೋಗ್ತಾನೆ. ತಪ್ಸಕ್ಕಂತ ಹೋಗಿ ಅಂತ ಹೆಂಗೆ ಇದು ಮಾಡಿ ಇವರು ಹೋಗ್ತಾ ಮುಂದೆ ಹೋಗಿ ನಮ್ಮ ಇಂಡಿಯಾ ಗೇಟ್ ಬಾರ್ಡ್ರ್ ದಾಟಿ ಪಾಕಿಸ್ತಾನಕ್ಕೆ ಇದಕ್ಕೆ ಹೋಗ್ಬಿಡ್ತಾರೆ. ಅವಾಗ ಏನಾಗ್ಬಿಟ್ಟೈತಿ, ಪಾಕಿಸ್ತಾನರೆಲ್ಲರೂ ಸೇರಿ ಇಲ್ಲ ನಮ್ಮ ಹದ್ದಿಗೆ ಹೆಂಗೆ ಬಂದರು ಇವರು ಟೆರರಿಸ್ಟ್ ಅಂತೇಳಿ ಜೈಲಿನ ಹಾಕಿಬಿಡ್ತಾರೆ. ಅವ್ರಿಗೆ ಇದು ಗೊತ್ತೇ ಇಲ್ಲ ವಿಷಯ, ಈ ಇಂಡಿಯಾದಾಗ ಇಲ್ಲಿರೋ ಸಾಯ್ಪಲ್ಲ ಗೊತ್ತೇ ಇಲ್ಲ. ಅವಾಗಿನ ಜನ ಅವಾಗ ಅದನ್ನ ನ್ಯೂಸ್ನಾಗೆಲ್ಲ ನೋಡಿ ಅವ್ರನ್ನ ಫೋಟೋ ಗಿಟ ನೋಡಿ ಹಿಂಗೆ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಬಂದಾರ ಅಂತೆಲ್ಲ ನೋಡಿ ಟಿವಿಯಾಗೆಲ್ಲ ನೋಡಿ ಆಕೆ ಹೇಳಾಕೊಂಡ್ಬಿಡ್ತಾಳೆ, ನಾನು ಮಾತಾಡಲಿದ್ದಕ್ಕೆ ಹಂಗಾತು, ಎಲ್ಲ ನನ್ನಿಂದನೇ ಆಗಿದ್ದು, ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆಮ್ಯಾಕ ಹಂಗಾಕೈತಿ ಇವರೆಲ್ಲ ಹಿಂಗೆ ಏನಾಯ್ತು ಅನ್ನೋಕೆ, ಇಲ್ಲ ನಮ್ಮ ಗಡಿ ದಾಟಿ ಬೇರೆ ಕಡೆ ಹೋಗಿದ್ರು ಅಂತ ಅಲ್ಲಿ ಅವ್ರನ್ನ ಸಡನ್ಲಿ ಹೋಗಿ ಜೈಲು ಹಾಕ್ತಾರೆ. ಜೈಲಿನೊಳಗೆ ಅಲ್ಲಿ ಪಾಕಿಸ್ತಾನದವ್ರು ಬರೋಬ್ಬರಿ ಹಿಂಸೆ ಕೊಡ್ತಾರೆ. ಆಮ್ಯಾಕ ನಮ್ಮ ದೇಶದ ಬಾವುಟ ಹಿಡ್ಕೊಂಡು ಇದು ಮಾಡೋಕೆ ಹೋಗೋದು. ಆಮ್ಯಾಕ ನಮ್ಮ ಜೊತೆಯಿಂದ ಸಂಗೀತನ ಹಾಡು ಹೇಳೋಕ್ಕಾರ ಅವರು ಇದು ಮಾಡೋಕೆ ಮುಗ್ತದೆ. ಹೀರೋಗೆ ಭಾಳ ಸಿಟ್ಟು ಬಂದ್ಬಿಡ್ತದೆ, ಅವ್ರು ಜಗಳ ಮಾಡೋಕ್ಕಂತ ಹೋಗ್ತಾರೆ. ಆಮೇಲೆ ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಪಾಕಿಸ್ತಾನದವ್ರಿಗೆ ಹೊಡೆದ್ರು ಸುಮ್ಮಂತಾರೆ. ಒಂದು ಹುಡುಗಂದು ಹೊಡೆದು ಜೀವ ಇದು ಮಾಡೋ ಭಾಳ ಕಟ್ ಮಾಡಿರ್ತಾರೆ. ಆ ಲೆವೆಲ್ಗೆ ಹಿಂಸೆ ಮಾಡಿರ್ತಾರೆ ಅಲ್ಲಿರಂತ. ಆಮ್ಯಾಕೆ ಇಂಡಿಯಾದಿಂದ ಅಲೌನ್ಸ್ಮೆಂಟ್ ಬರ್ತೈತಿ, 14ನೇ ತಾರೀಕಿಗೆ ರಿಲೀಸ್ ಮಾಡ್ಬೇಕು ಅನ್ನೋದು ಅಲೌನ್ಸ್ಮೆಂಟ್ ಬರ್ತೈತಿ. ಹಂಗೆ ರಿಲೀಸ್ ಆಗಬೇಕಾರೆ ಇವರೆಲ್ಲರೂ ಇಲ್ಲ ಅಲೌನ್ಸ್ಮೆಂಟ್ ಆಗೈತಿ ಇಂಡಿಯಾದಿಂದ ಅವಾಗ ಅಲ್ಲಿ ಪಾಕಿಸ್ತಾನದೊಳಗೆ ಜಗಳ ಹತ್ಬಿಡ್ತೈತಿ. ಅವಾಗ ಹೊಂಟಾಗ ಏನಾಗ್ತೈತಿ, ಅವರು ಇಂಡಿಯಾದವರು ನಮ್ಮ ದೇಶದ ಹೊರಗಂಟ್ರ ಅಂದು ಆ ವ್ಯಾನ್ಗೆ ಬೆಂಕಿ ಹಚ್ಬಿಡ್ತಾರೆ. ವ್ಯಾನ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ತಪ್ಪಿಸ್ಕೊಂಡು ಇವರು ಇಂಡಿಯಾಕ್ಕೆ ಹೋಗ್ಬೇಕಲ್ಲ, ಇಂಡಿಯಾ ಗೇಟ್ ಇರ್ತದೆ, ಇಂಡಿಯಾಕ್ಕೆ ಹೋಗ್ಬೇಕಲ್ಲ ತಪ್ಪಿಸಿ ಮತ್ತು ಪಾಕಿಸ್ತಾನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋಗಿ ಯಾಕ್ರಿ ಅಂತ, ಇಲ್ಲ ನಾವೇನು ತಪ್ಪು ಮಾಡಿಲ್ಲ ಬಂದವಿ, ನಾವು ಅಪರಾಧಿ, ನಾವು ಮೋಸ ಮಾಡಿ ಹೋಗಲ್ಲ, ಯಾವ ದೇಶ ಆದ್ರೆ ಏನು ಭಾಷೆ ಆದ್ರೆ ನಾವು ನಿಯತ್ತಿಂದ ಬಂದವಿ, ನಾವು ನಿಯತ್ತಿಂದ ಕಳಿಸ್ಕೊಡಿ ನಂಗೆ ಮರ್ಯಾದೆಯಿಂದ ಅಂತ ಹೇಳ್ತಾರೆ. ಅವಾಗ ಅವ್ರು ಪೊಲೀಸು ಸಲ್ಯೂಟ್ ಹೊಡ್ತಾರೆ. ಏನಾದರೂ ನಿಮ್ಮ ದೇಶದ ಬಗ್ಗೆ ನೀವು ಬಿಟ್ಕೊಡಲ್ಲ, ಯಾವ ದೇಶದಿಂದ ಬಂದೀವಿ ನೀನು ಅಂತ ಹೇಳಿ ಅವಂಗೆಲ್ಲ ಇದು ಮಾಡ್ತಾರೆ. ಅವಾಗ ಅದು ಇಂಡಿಯಾದಾಗ ದೊಡ್ಡ ಜಗಳ ಆಗಿ ಇಲ್ಲಿ ಇಂಡಿಯಾದಾಗ ಬರೋಬ್ಬರಿ ಇದಾಗ್ಬಿಡ್ತೈತಿ. ಆಮ್ಯಾಕೆ ಅವ್ರು 6 ತಿಂಗಳು ಅಂತ ಹೇಳಿದಾರು, 1 ವರ್ಷ ಬಂದ್ಬಿಡ್ತೈತಿ. 1 ವರ್ಷ ಆದರೂ ಇಲ್ಲಿ ಮನೆ ಜೀವನ ನಡೆಯಬೇಕಲ್ಲ. ಆಮ್ಯಾಕೆ ಆಕೆ ಮಾಡ್ತಾರೆ, ಏನು ಕಳ್ಸಿರ್ತಾರಲ್ಲ ಬೋಟಿನ ಏನು ಕಳ್ಸಿರ್ತಾರಲ್ಲ ಅವ್ನು ಪೇಮೆಂಟ್ ಕೇಳಕ್ಕಂತ ಸಾಯಿಪಲ್ಲವಿ ಹೋಗ್ತಾಳೆ. ಹೋದಾಗ ಏನಾಗ್ಬಿಡ್ತೈತಿ, ಅವ ಪೇಮೆಂಟ ಕೊಡೋಂಗಿಲ್ಲ. ಅವ್ರು ಬಂದು ಮತ್ತೆ ಬರಲಿ, ನೀವು ಒಬ್ಬರ ಕೈ ಹಂಗೆ ಕೊಡೋಕ್ಕಾಗಲ್ಲ. ಇಲ್ಲಪ್ಪ ಅವ್ರು ಇಲ್ಲ 1 ವರ್ಷ ಬಂತು ಜೈಲ್ನಾಗ ಅದಾರ, ನ್ಯೂಸ್ ಎಲ್ಲ ನೋಡಿಲ್ಲೇನು ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಹೇಳಿದ ಮಕ್ಕ ಆಯಿತು ಗೊತ್ತೈತಿ ನನಗೆ ನ್ಯೂಸ್, ಆದರೆ ನಾವು ಈಗ ದುಡ್ಡು ಕೊಡೋಕ್ಕಾಗಲ್ಲಲ್ಲ ಸಹಿ ಇಲ್ದ ಅಂತಾನೆ. ಆಕೆ ಅಲ್ಲೇ ಕೊಡೋಂಗಿಲ್ಲ ಅಂಥೇಳಿ ಅಲ್ಲೇ ದಣಿ ಕೂತ್ಕೊಂತಾರ. ಅಲ್ಲಿ ಜನ ಯಾರು ಕೇರ್ ಮಾಡೋಂಗಿಲ್ಲ ಏನಿಲ್ಲ. ಅವಾಗ ಏನಾಗ್ಬಿಡ್ತೈತಿ, ಅಲ್ಲಿ ಜನ ಎಲ್ಲ ನೋಡಿ ಆಕೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಮೈಲಿ ಕೂತ್ಕೊಂಡಿ ಅಂತಾರೆ. ಇಲ್ಲ ನನ್ನ ಗಂಡನ ಜೈಲು ಹಾಕ್ತಾರೆ, ಇವರ ಕಳಿಸಿದವರು ಅವ್ರು ನೋಡಿ ಜೈಲು ಹಾಕೊಂತಾರೆ, ಇವ್ರಿಗೋಸ್ಕರ ದುಡ್ಯಾಕೆ ಹೋದ್ರೆ ಇವರು ದಾದ ಮಾಡೋಲ್ಲ, ದುಡ್ಡು ಕೊಡೋಲ್ರು ನಮ್ಗೆ ಅಂತೇಳಿ ದಣಿ ಕೂತ್ಕೊಂತಾರೆ. ಅಲ್ಲೆಲ್ಲ ಪೇಪರ್ನೆಲ್ಲ ಬರ್ತಾರೆ, ಬಂದು ಯಾಕೆ ಅಂತಾರೆ, ಹಿಂಗೆ ಐತಿ ನನ್ನ ಗಂಡ ಪಾಕಿಸ್ತಾನ ಸಕ್ಕ ನಾನು ಇವ್ರ ಸಂಬಂಧ ದುಡ್ಯಾಕಂತ ಹೋಗಿ ಅಂದ.
ಆವಾಗ ಅವರು ಬಂದು ದುಡ್ಡು ಕೊಟ್ಟು ಸಮಾಧಾನ ಮಾಡಿ ಸಾಯಿ ಪಲ್ಲವಿ ಇಸ್ಕೊಂಡು ಊರಿಗೆ ಎಲ್ಲರಿಗೂ ಹೋಗಿ ದುಡ್ಡು ಹಂಚ್ತಾಳೆ. ಆ ಸೀನ್ ಮಾತ್ರ ಬರೋಬ್ಬರಿ ಆ ದುಡ್ಡು ಹಂಚ್ತಾಳೆ. ಹಂಚಿ ಅವಾಗ ಎಲ್ಲರೂ ಡಿಲೆವರಿ ಇದ್ದವ್ರು ಎಲ್ಲರಿಗೆ ಕಾಲು ಬಿದ್ದು ರಾಜು ಒಬ್ಬನ ನಮ್ಮನ್ನ ಕಾಪಾಡ್ತಾನೆ ಅನ್ಕಂದ್ರೆ ಅವ್ನು ಹೆಂಡ್ತಿ ಹೇಳ್ಬೇಕು ನೀನು ಜವಾಬ್ದಾರಿ ಹೋಗ್ಕಣ ಅಂತೀಯಲ್ಲಪ್ಪ ಅಂತಾಳೆ. ಅವಾಗ ಅಂತಾಳೆ ಅವಾಗ ಏನಾಗ್ಬಿಡ್ತೈತಿ, ಗುಜರಾತ್ರಿಂದ ಒಂದು ಫೋನ್ ಬರ್ತೈತಿ, ಇಲ್ಲ ಈ ಸಲ ಮಿಸ್ ಆಗೈತಿ, 14ನೇ ತಾರೀಕಿಗೆ ಮಿಸ್ ಆಯ್ತು, ಈಗ ನಾವು 30ನೇ ತಾರೀಕಿಗೆ ಕಳಿಸ್ತೇವೆ ಅಂತ ಮಿಸ್ ಆಗೈತಿ. ಆದ್ಮ್ಯಾಗ ಆಕೆ ಆಯ್ತು ಖುಷಿನ ಆಗುತ್ತೆ. 3ನೇ ತಾರೀಕು ಆಕೈತಿ ಬರೋಂಗೇ ಇಲ್ಲ. 1ನೇ ತಾರೀಕು 2ನೇ ತಾರೀಕು ಮದುವೆ ಇರ್ತೈತಿ. 30 ರಿಲೀಸ್ ಇರ್ತೈತಿ. ಅವತ್ತು 30 ಪಾಕಿಸ್ತಾನದಿಂದ ರಿಲೀಸ್ ಇರ್ತೈತಿ. ಅವಾಗ ಏನಾಗ್ಬಿಡ್ತೈತಿ, ಸಾಯಿ ಪಲ್ಲವಿ ಇಲ್ಲ ನಾನು 31-32ರಲ್ಲಿ ಮದುವೆ ಐತಿ, ಅಷ್ಟರೊಳಗೆ ಬರಬೇಕು, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಮಿನಿಸ್ಟ್ರ್ ಕೇಳ್ತಾರೆ. ಮಿನಿಸ್ಟ್ರ್ ಇಲ್ಲಮ್ಮ, ಹೈಕೋ ಮೇನ್ CM ಯಾರಿಗಿರ್ತಾರೆ ಅವ್ರಿಗೆ ಹಚ್ಚಬೇಕು. CMಗೆ ಕಾಂಟ್ಯಾಕ್ಟ್ ಮಾಡಿರೋ ಕಾಂಟ್ಯಾಕ್ಟಾಗಿ ಹೋಗ್ತಾಯಿಲ್ಲ. CM ಭೇಟಿ ಮಾಡೋಕ್ಕೋದ್ರೆ ಆಗ್ತಾಯಿಲ್ಲ. ಹಾಗೆ ಅಂತ ಮ್ಯಾನೇಜರ್ ಏನು CM ಅಂತಾನೆ, ಇಲ್ಲ ನೀನು ಗುಜರಾತಿಗೆ ಹೋಗಿ ಮೇನ್ ಅವ್ರನ್ನ ಭೇಟಿ ಆಗ, ಯಾರೀಗ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗ, ಅವ್ರು ಹೆಂಗಾರು ಮಾಡಿ ನಿನ್ನ ರಾಜನ ಬಿಡಿಸ್ಕೊಡ್ತಾರೆ, ಅದಡ್ಗನ ಹೋಗಿ ಅಂತ. ಈಗ ಗಂಡು ಮಟ್ಟಿ ಏನು ಮದುವೆ ಹಾಕಿ ಬಂದಿರ್ತಾನಲ್ಲ ಆ ಹುಡುಗನ ಕರ್ಕೊಂಡು ಹೋಗಿ ಅವ್ರನ್ನ ಭೇಟಿ ಆಗಬೇಕು. CM ಅಲ್ಲ ಸಿಗಂಗೆ ಎಲ್ಲ ಬರೀ ಕಾರಿಂದ ಇಳಿಯೋದು, ಜನಗಳನ್ನ ಭೇಟಿಯಾಗ ಜನ ಎಲ್ಲ ಕುಡ್ಕೊಂಬಿಡೋರು. ಹೆಂಗೆ ಭೇಟಿ ಮಾಡೋದು ಅಂತ ಗೊತ್ತಾಗ ಐಡಿಯಾ ಬರಲ್ಲ. ಸುಮ್ಮನೆ ಅಲ್ಲೇ 2-3 ದಿನ ಕಳೀತಾರೆ. ಅದೆಲ್ಲ ಕಳೆದಾದ್ಮೇಲೆ ಒಂದಿನ ಆಕೆ ಐಡಿಯಾ ಬರ್ತೈತಿ, ಇಲ್ಲ ನಂದು 2-3 ದಿನ ಇನ್ನೊಳಗೆ ಮದುವೆ ಐತಿ, ನನಗೆ ಮದುವೆ ಡ್ರೆಸ್ ರೆಡಿ ಮಾಡಿ, ನಾನು ಅದು ಮಳೆ ಬರಲಿ ಏನೋ ಅಲ್ಲಿ ನಾ ಅಲ್ಲೇ ನಿಂತ್ಕೊಂತಾನೆ ಅಂತ CM ಮನೆ ಮುಂದೆ ನಿಂತ್ಕೊಂಡು ಆ ಗೇಟ್ ಅಂತ ಲಿಂಕ್ ಕೈ ಮಾಡ್ಕೊಂತ ನಿಂತ್ಕೊಂಡಿರ್ತಾವೆ ಮಳೆ. ಅವರು ಅವಾಗ CM ನೋಡಿದ್ರೆ ಅವ್ರ ಹೆಣ್ಮಕ್ಳು ಇರ್ತಾರೆ. ಅವಾಗ ಜಯಲಲಿತಾ ಮಗಳು ಇರ್ತಾಳೆ. ಅವಾಗಿನ ಟೈಮ್ನಾಗ 2016 ಒಳಗೆ ಜಯಲಲಿತಾ ಮಗಳು ಇರ್ತಾಳೆ. ಆಕೆ ಯಾಕಮ್ಮ ಅಂತ, ಇಲ್ಲ ನಮ್ಮ ದೇಶದವ್ರು ಅಲ್ಲಿ ಅದಾರ, ಅವ್ರು ನಮ್ಗೆ ಯಾರು ದಾದ್ ಮಾಡೋಲ್ರಿ, ಏನಿಲ್ಲ ನನ್ನ ಹುಡುಗನ ಅಲ್ಲಿ ಅದಾನ, ನಾನು 32ಕ್ಕೆ ನನ್ನ ಮದುವೆ ಐತಿ, ಅಷ್ಟರೊಳಗೆ ಅವ್ನು ಬರಬೇಕು, ಅವ್ನು ಏನೋ ಹೇಳ್ಬೇಕು, ನಾ ಹೇಳಿ ಮದುವೆ ಆಗ್ಬೇಕು ಅಂತ ಮಾಡೇನಿ, ಹಿಂಗೆ ಅಂತ ಎಲ್ಲ ಹೇಳಿ ನಾವು ಎಲ್ಲರ ಬಗ್ಗೆನೂ ಹೇಳ್ತಾ ಆಯ್ತಮ್ಮ ಹೆಂಗಮ್ಮ. ಆಮೇಲೆ ಸಡನ್ಲಿ ಮೇನ್ ಫೋರ್ಸ್ ಹಾಕಿ ಎಂಥ ಎಫೆಕ್ಟ್ ಆಗಿ ಅವ್ರು 30 ಒಳಗೆ ರಿಲೀಸ್ ಅನ್ನಂಗೆ ಮಾಡಿ ಹೇಳಿ, ಆಮ್ಯಾಕೆ ಅಲ್ಲೇ ಸಡನ್ಲಿ ಮತ್ತು ಅವ್ರಿಗೆ ಕನ್ಫ್ಯೂಸ್ ಆಕೈತಿ ದೊಡ್ಡ ರಿಲೀಸ್ ಮಾಡ್ಬೇಕು ಅನ್ನೋ. ಆಮ್ಯಾಕೆ ರೇಟ್ 30ಕ್ಕೆ ಬಂದಾಗ ಬಿಡ್ತೈತಿ. 30 ಬಂದಾಗ ಏನಾಗ್ಬಿಡ್ತೈತಿ, ಎಲ್ಲರೂ ಇಂಡಿಯನ್ ಪಾಕಿಸ್ತಾನ ಗೇಟಿಂದ ಇಂಡಿಯಾ ಗೇಟ್ ಕಳಿಸ್ಬೇಕಲ್ಲ, ಮಾತ್ರ ಬರೋಬ್ಬರಿ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ, ಎಲ್ಲ ನೋಡಿ, ಆಧಾರ್ ಕಾರ್ಡ್ ನೋಡಿ, ಎಲ್ಲ ನೋಡಿ ಒಬ್ಬೊಬ್ರು ಬಿಡ್ತಿರ್ತಾರೆ. ಆ ರಾಜನೂ ಬಿಡ್ತಾರೆ, ಆ ಕಡೆ ದಟ ಇರ್ತಾರೆ. ಲಾಸ್ಟ್ ಒಂದು ಆಧಾರ್ ಕಾರ್ಡ್ ಇರೋಂಗಿಲ್ಲ, ಇವು ಯಾವ ದೇಶವನ್ನಲ್ಲ ಏನಿಲ್ಲ, ಇವ್ನು ಹೆಂಗೆ ಬಿಡೋದು ಅಂತ ಅಲ್ಲಿ ಪಾಕಿಸ್ತಾನವ್ರು ಇವ ಟೆರರಿಸ್ಟ್ ಅಂತ ಹಿಡ್ಕೊಂಡ್ಬಿಡ್ತಾರೆ. ರಾಜುಗೆ ಸಿಟ್ಟು ಬಂದು ನೋಡ್ತೈತಿ. ಆಮ್ಯಾಕವ ಇಲ್ಲ ನನ್ನ ದೋಸ್ತನ ಬಿಟ್ಟು ನಾವು ಹೋಗಂಗಿಲ್ಲ, ಬರಬೇಕಾದ್ರೆ ನಾವು ಹೆಂಗೆ 12 ಜನ ಬಂದೇವಿ, ಹೋಗ್ಬೇಕ್ರೆ ನಾವು 12 ಜನ ಹೋಗ್ಬೇಕಂದ. ಅವಾಗ ಇಂಡಿಯನ್ ಪಾಕಿಸ್ತಾನ ಪೊಲೀಸ್ ಅಂತಾರೆ, ಇಲ್ಲ ಅವ್ನ ಡಾಕ್ಯುಮೆಂಟ್ಸ್ ಇಲ್ಲ ಏನಿಲ್ಲ, ಅವ್ನು ಹೆಂಗೆ ಬಿಡೋಕೈತಿ, ಅವ್ನು ಟೆರರಿಸ್ಟ್ ಹಂಗೆ ಅದ, ತತ್ತೆ ಊಟ ಮಾಡ್ಯಾವ್ರಿ, ಎಲ್ಲ ಮಾಡ್ಯಾವಿ, ನಾವು ಹೆಂಗೆ ಪಾಕಿಸ್ತಾನ ಹಾಕನವ, ನನ್ನ ಜೊತೆಗೆ ಬೆಳೆದ, ನನ್ನ ಜೊತೆಗೆ ಹುಟ್ಟಾನ, ನನ್ನ ದೋಸ್ತವ, ಅವನ ಪಾಕಿಸ್ತಾನ ಡಾಕ್ಯುಮೆಂಟ್ಸ್ ಇಲ್ಲ, ಆಧಾರ್ ಕಾರ್ಡ್ ಮಾಡಿಸಿಲ್ಲ, ಏನಂದ್ರೆ ಟೆರರಿಸ್ಟ್ ಹಾಕಾನೆ ಹಂಗೆ ಹಿಂಗೆ ಅಂಥೇಳಿ ಅಂತಾರೆ. ಇಲ್ಲಪ್ಪ ಇದು ಗೌರ್ಮೆಂಟ್ ರೂಲ್ಸ್, ಇದು ಹಂಗೆ ಡಾಕ್ಯುಮೆಂಟ್ಸ್ ಇಲ್ಲ ಯಾರನ್ನ ಬಿಡೋಕ್ಕಾಗಲ್ಲ ಅದನ್ನ. ಅವಾಗ ಅಂತಾನ ಅವರು ಎಲ್ಲರೂ ಬಂದರು, ದೋಸ್ತ ಇಲ್ಲ ಅವ್ನ ಇನ್ನು 2-3 ದಿನದಾಗ ಡಾಕ್ಯುಮೆಂಟ್ಸ್ ಇಲ್ದಾರ, ನಾ ಇನ್ನು 2-3 ದಿನದಾಗ ಬಿಡ್ತಾರೆ ಬಾಪ ಅಂತ ಹೇಳ್ತಾರೆ. ಇಲ್ಲ ನಾ ಬರೋಂಗಿಲ್ಲ ಅಂತಾರೆ. ಅವಾಗ ಅವ್ರ ಲೀಡ್ರ್ ಒಳಗೆ ಒಬ್ಬರು ಇದು ಬಂದಾರೆ, ಇಲ್ಲ ನೀವು ಹೋಗಲಿಲ್ಲ ಅಂದ್ರೆ ನೀನು ಸಾಯ್ತಿ ನೋಡು ಅಂತ ಹೇಳ್ತಾರೆ ರಾಜು. ಯಾಕೆ ಅಂತ, ಇಲ್ಲ ಸಾಯಿ ಪಲ್ಲವಿದು ಮದುವೆ ಐತಿ 31 ಈಗ 31-32 ಮ್ಯಾಕೆ ಮದುವೆ, 1ನೇ ತಾರೀಕಿಗೆ ಮದುವೆ ಐತಿ, ಎಷ್ಟೊತ್ತಿದ್ರು ಹೋಗಬೇಕು ಅಂತ. ಯಾರಂದರು ಏನು ಪ್ರೂಫ್ ಅಂತ ತೋರ್ಸಾಗ ಆಗ ಮದುವೆ ಕಾರ್ಡ್ ತೋರಿಸಿರ್ತಾಳೆ. ಅವ್ನಿಗೆ ತೋರಿಸಿರಂಗೆ ಇಲ್ಲ. ಅವಾಗ ನೋಡ್ತಾರೆ, ನೋಡಿ ಹಾಳಾಕುಂತಾನೆ, ನನಗೆ ಗೊತ್ತಿಲ್ಲದಂಗೆ ಮದುವೆ ಮಾಡ್ಕೊಳ ಅಂತಾಳೆ ಆಕೆ. ಆಲಿ ಹೋಗಲಿ
ನಾನು ಬೇಕಾಕಿ ಈ ದೇಶಕ್ಕೆ ಹೋರಾಡ್ದವ್ನು ಮದುವೆ ಹಾಕಳ ನೋಡೋಣ ಅಂತಗ ಅಂಥೇಳಿ ಸುಮ್ಮನೆ ಇರ್ತಾನ. ಈ ಕಡೆಯಿಂದ ಇಂಡಿಯಾ ಗೇಟಿನ ಪಾಕಿಸ್ತಾನ ಗೇಟ್ಗೆ ಹಾರಿ ಗೇಟಿನೊಳಗೆ ಕೂತಂದು ಪಾಕಿಸ್ತಾನದವ್ರು ಹಿಡ್ಕೊಂತಾರನ. ಹಂಗೆಲ್ಲ ಮಾಡಂಗಿಲ್ಲಪ್ಪ, ರೂಲ್ಸ್ ನೀವು ಹಿಂಗೆ ಯಾಕೆ ಅಂತೀರಿ ಅಂತ. ಇಲ್ಲ, ನಾವು ಬಂದದ್ದು 12 ಜನನ, ಹೋಗೋದು 12 ಜನನ, ನಾವು ಇಲ್ಲೇ ಕೂತಂತೀವಿ ಅಂತ ಹೇಳಿ ಹೆಸ್ರು ಮಾತಾಡ್ಕೊಂತಾರೆ. ಅವ ಮತ್ತು ರಾಜಕಾರಣಿಗೆ ಫೋನ್ ಹಾಕೈತಿ, ಇಲ್ಲ ಒಬ್ಬ ಡಾಕ್ಯುಮೆಂಟ್ಸ್ ಇಲ್ಲ ಏನಿಲ್ಲ, ಹೆಂಗೆ ಬಿಡೋದಂತ. ಇಲ್ಲ, ಇಮಿಡಿಯೆಂಟ್ ಹೆಂಗೆ ಮಾಡಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ 7 ತಾಸು ಒಳಗೆ ರೆಡಿ ಆಗ್ಬೇಕು. ಇಷ್ಟು ಟೈಮಿಂಗ್ ಒಳಗೆ ಅಂತ ರೆಡಿ ಮಾಡಿಸಿ ಇಂಡಿಯಾದಿಂದ ಬರ್ತೈತೆ. ಅದು ಬರೋದ್ರಾಗ ಟೈಮಿಂಗ್ ಆಗಿ ಹೋಗ್ಬಿಡ್ತೈತಿ. ನಮ್ಮ ಇಂಡಿಯನ್ ಟೈಮ್ ಒಳಗೆ 7 ಗಂಟೆಗೆ ಟನ್ ಅಂತ ಹೊಡ್ಯಾಕುಂತ ಏನಾಗ್ಬಿಡ್ತೈತಿ ಬಂದ್ರೆ, ಪಾಕಿಸ್ತಾನದಾಗ 7 ಗಂಟೆ ಆಗಿರಲ್ಲ, ಇನ್ನೂ ಅರ್ಧ ತಾಸು ಲೇಟ್ ಆಗ್ತದೆ ಪಾಕಿಸ್ತಾನದ ಟೈಮಿಂಗ್. ಆ ಗಂಟೆ ಹೊಡೆದಿರಲ್ಲ. ಅವ್ನು ಪಾಕಿಸ್ತಾನ ಯೋಚನೆ ಮಾಡಿ, ನಮ್ಮ ಇದ್ರೊಳಗೆ ಇನ್ನೂ 7 ಗಂಟೆ ಆಗಿಲ್ಲ, ನಾವು ಬಿಡ್ಬೋದು ಅಂಥೇಳಿ ಆ ಟೈಮಿಂಗ್ ಸೆಟ್ ಮಾಡಿರಿ ಅಂಥೇಳಿ ಇಂಡಿಯಾದಿಂದ ಬಿಡ್ತಾರೆ. ರಿಲೀಸ್ ಆಗೈತಿ ಅಂತ ಈ ಸಾಯಿ ಪಲ್ಲವಿ ನೋಡ್ತಾಳೆ. ಟಿವಿಯಾಗೆಲ್ಲ ನೋಡಿ ಆಮ್ಯಾಕ ಆಕಿ ಮತ್ತು ಗುಜರಾತಿಂದ ಅವ್ರ ಊರು ಹೋದ್ಮ್ಯಾಗ ಟ್ರೈನಿಂದ ಇಳಿತಾಳೆ. ಏನೋ ಮದುವೆ ಹಾಕೊಂಡ್ರೆ ಹುಡುಗ, ಹಂಗಾರೆ ನಾ ಮದುವೆ ಆಗಿಬಿಡೋಣ ಅಂತ ಸಾಯಿ ಪಲ್ಲವಿ ಕೇಳ್ತಾನೆ. ಆಕೆ ಹಿಂಗೆ ಹೊಳ್ಳಿ ನೋಡ್ತಾಳೆ. ಏನು ಹೇಳ್ಬೇಕು ಗೊತ್ತಾಗಲ್ಲ ಆಕಿಗೆ. ಅವನ ಸಹಾಯ ಮಾಡಿರ್ತಾನೆ ಆಕಿಗೆ, ಅವ್ನ ಜೊತೆಗೆ ಬಂದಿರ್ತಾನೆ. ಅವಾಗ ಹುಡುಗನ ಅಂತಾನೆ, ಇಲ್ಲ ನೀನು ರಾಜುಗೆ ನಾಳೆ ಬರೋಕ್ಕೆ ಹೇಳೇನಿ, ನನ್ನ ಮದುವೆ ಆಗಲ್ಲ, ನೀನು ಅವನೇ ಮದುವೆ ಫ್ಲೈಟ್ ಹಾಕ್ಯಂಬರಕ್ಕೆ ಹೇಳೇನಿ ಅವಂಗೆ. ಇವತ್ತು ಬರ್ತಾನೆ, ಇವತ್ತು ನೈಟೇ ಬರ್ತಾನೆ, ನೀವು ಹೋಗಿ ನಿನ್ನ ಜಾಗಕ್ಕೆ ಹೋಗು, ಅಲ್ಲೇ ಬಂದಿರ್ತಾನೆ ನೋಡವಲ್ಲೇ ಅಂತ ಹೇಳ್ತಾಳೆ. ಅವಾಗ ಓಡೋಡಿ ಹೋಗಿ ಅಷ್ಟರದಾಗ ಅವ್ರು ಎಲ್ಲಿ ಮೀಟ್ ಆಗ್ತಾರೆ ಆ ಜಾಗದಾಗ ಬಂದು ನಿಂತ್ಕೊಂತಾರೆ. ಹೋಗೋ ಅವಾಗ ಕೇಳ್ತಾಳೆ, ನೀನು ಒಂದು ಸಲ ಬೇಡ ಅಂತ ಹೇಳಿದ್ದಕ್ಕೆ ಈ ನಮ್ಮನೆ ಪರಿಸ್ಥಿತಿ ಆಯ್ತು ನನ್ನ. ನಾ ಇವತ್ತು ಎಲ್ಲಿ ಹೋಗಲ್ಲಪ್ಪ ನಿನ್ನ ಮಾತು ಮೀರಲ್ಲಿ ಅಂತ ಹೇಳಿ ಆ ಹೀರೋ ಹೇಳ್ತಾನೆ. ಅವಾಗ ಸಿನಿಮಾ ಮುಗಿತೈತಿ. ಹೆಣ್ಮಕ್ಳು ಮಾತು ಮೀರಬಾರ್ದು ಅನ್ನೋದು ಆ ಸಿನಿಮಾದಾಗ ಹೇಳ್ಯಾರ. ಭಾಳ ಮಸ್ತ್ ಐತಿ ಸಿನಿಮಾ, ನೋಡ್ರಿ. ಈ ಕತೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್ ಎಲ್ಲರಿಗೂ.